ಪಿಯುಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರು ಅಪರೂಪದ ಸಾಧನೆ ಮಾಡಿದ್ದಾರೆ. ಈ ಪೈಕಿ ಚಿಕ್ಕಬಳ್ಳಾಪುರದ ಬಾಲ ಮಂದಿರದಲ್ಲಿರುವ ಬಾಲಕಿಯ ಸಾಧನೆ ಇದು. ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಕಳೆದುಕೊಂಡರು, ಓದಿನಲ್ಲಿ ಛಲ ಬಿಟ್ಟಿರಲಿಲ್ಲ ಈಕೆ. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿಯ ಲಾವಣ್ಯ ಎಂಬ ಯುವತಿಯ ಸಾಧನೆ ಇದು. ಬಾಲಕಿಯರ ಮಂದಿರದಲ್ಲಿ ಇದ್ದುಕೊಂಡೇ 90% ಅಂಕ ಗಳಿಸಿದ್ದಾರೆ. ಕೋವಿಡ್ ವೇಳೆ ತಂದೆ ತಾಯಿ ಇಬ್ಬರನ್ನೂ ಲಾವಣ್ಯ ಕಳೆದುಕೊಂಡಿದ್ರು. ತಂದೆ ತಾಯಿಯ ಇಲ್ಲದ ನೋವಿನ ಮಧ್ಯೆಯೂ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಲಾವಣ್ಯಗೆ ವಿಶ್ವ ವಿವೇಕ ಪಿಯು ಕಾಲೇಜಿನಲ್ಲೂ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ. ವಾಣಿಜ್ಯ ಶಾಸ್ತ್ರದಲ್ಲಿ 90% ಲಾವಣ್ಯ ಅಂಕ ಗಳಿಸಿದ್ದಾರೆ. ತಂದೆ ತಾಯಿ ಇಲ್ಲ ಅನ್ನೋ ನೋವನ್ನು ಮೆಟ್ಟಿ ಲಾವಣ್ಯ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಬಾಲಕಿಯರ ಮಂದಿರದಲ್ಲಿ ಇದ್ದುಕೊಂಡು 90% ಅಂಕಗಳನ್ನ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ. ಪಿಯುಸಿ ಫಲಿತಾಂಶ ಬಂದು ಈಗ ಎಲ್ಲ ಕಡೆ ಸಾಕಷ್ಟು ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಸೊ ಇವೆಲ್ಲಗಳ ಮಧ್ಯೆ ಆ ಚಿಕ್ಕಬಳ್ಳಾಪುರದ ಬಾಲಕಿಯರ ಬಾಲಮಂದಿರದಲ್ಲಿ ಆಶ್ರಯ ಪಡಿಕೊಂಡು ವಿದ್ಯಾಭ್ಯಾಸ ಮಾಡಿದಂತಹ ಈ ಲಾವಣ್ಯ ಈಗ ಎಲ್ಲರ ಗಮನ ಸೆಳೀತಿದ್ದಾರೆ. ಅಂದರೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಬ್ಬರು ಪೋಷಕರನ್ನು ಕಳೆದುಕೊಂಡರೂ ಕೂಡ ಈ ಒಂದು ಬಾಲಕಿಯರ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಬಾಲಕಿಯರ ಬಾಲಮಂದಿರದಲ್ಲಿ ಆಶ್ರಯ ಪಡ್ಕೊಂಡ ಲಾವಣ್ಯ ಇವತ್ತು 90% ಒಂದು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ. ಮೊದಲಿಗೆ ತುಂಬ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯ ಅಂಕ ಪಡೆದಿದ್ದೀರಾ. ಸೊ ಹೇಗಿತ್ತಮ್ಮ ನಿಮ್ಮ ಜರ್ನಿ, ಎಜುಕೇಷನ್ ಜರ್ನಿ? ನಾನು 2021ರಲ್ಲಿ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡಿದ್ದೆ ಸರ್. ಅಮ್ಮ ಆವಾಗ ಸತ್ತೋಗಿರೋವಾಗ ಆವಾಗ ಮಕ್ಕಳ ಕಲ್ಯಾಣ ಸಮಿತಿಯವರು ಬಂದರು ಸರ್. ಅಲ್ಲಿಗೆ ನಾವು ಓದಿಸ್ತೀವಿ ಚೆನ್ನಾಗಿ ಅಂತ ಹೇಳಿದ್ರು, ಕರ್ಕೊಬಂದರು ಸರ್. ಇಲ್ಲಿಗೆ ಬಂದಮೇಲೆ ಎಲ್ಲನೂ ನೋಡಿದ್ವಿ, ಭಯ ಆಯಿತು ಸರ್ ಸ್ವಲ್ಪ ದಿನ. ಆವಾಗ ಮ್ಯಾಮ್ ಅವರು ಏನೂ ಆಗಲ್ಲ, ಧೈರ್ಯದಿಂದ ಇರು ಅಂತ ಹೇಳಿದ್ರು ಸರ್. ಮೇಡಮ್, ಓದಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾಳೆ, ನಿಜಕ್ಕೂ ಏನು ಅನಿಸ್ತದೆ ಮೇಡಮ್? ಸರ್, ನಿಜಕ್ಕೂ ನಮಗೆ ಲಾವಣ್ಯ ಇವತ್ತು 600 ಮಾರ್ಕ್ಸ್ಗೆ 541 ತೆಗೆದಿರೋದು. ಯಾಕಂದರೆ ನಾರ್ಮಲ್ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಒಂದು ಸಂಕಷ್ಟದಲ್ಲಿರೋ ಮಗು, ಅದು ತನ್ನ ತಾಯಿ ತಂದೆನ ಕಳ್ಕೊಂಡು ಆ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಮ ಮಕ್ಕಳ ಸಹಾಯವಾಣಿ 1098 ಫೋನ್ ಬಂದಾಗ ಈ ಮಗುನ ಅವಾಗ ಕರ್ಕೊಂಬಂದಿದ್ವಿ. ಅವಾಗ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ಲು. ಇಲ್ಲಿ ಬಂದು ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಜಾಯಿನ್ ಮಾಡಿಸಿದ್ವಿ. 10th 73% ತೆಗೆದಿದ್ಲು. ನಂತರ ನಾವು ವಿಶ್ವ ವಿವೇಕ ಕಾಲೇಜಲ್ಲಿ ಸೇರಿಸಿದ್ವಿ ಸರ್. ಸೊ ಯಾವ ರೀತಿ ನೀವು ಅವ್ರಿಗೆ ಸಹಕಾರ ಕೊಡ್ತಿದ್ರಿ? ತಂದೆ ತಾಯಿ ಯಾವ ಥರ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ತಂದೆ ತಾಯಿ ಯಾವ ಥರ ಕೇರ್ ಮಾಡ್ತಾರೆ. ಒಂದು ಎಜುಕೇಷನ್ ಮಾಡಬೇಕು ಅಂದರೆ ನಮ್ಮ ಮಗು ಬೇರೆ ಅಲ್ಲ, ಈ ಮಗು ಬೇರೆ ಅಲ್ಲ ಅಂತ ನಾವು ಯಾವ ಟ್ರೀಟ್ ಮಾಡ್ತೀವಿ, ಆವಾಗ ಅವರು ಈ ಎನ್ವಿರಾನ್ಮೆಂಟಲ್ಲಿ ಕುತ್ಕೊಂಡು ನಾವು ಏನು ಹೇಳಿದ್ರೆ ಅದು ಕೇಳಿಸ್ಕೊಂಡು ಅಲ್ಲಿ ಮತ್ತು ಆ ಲೆಕ್ಚರರ್ಸು ಹತ್ರ ನಾವು ಹೋಗಿ ವಿಚಾರಿಸಿದಾಗ ಯಾವ ಸಬ್ಜೆಕ್ಟ್ ಆದರೂ ವೀಕ್ ಇದೆಯಾ, ಅವಳನ್ನ ಯಾವುದ್ರಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಕೇಳಿದಾಗ ಇಂಥ ಸಬ್ಜೆಕ್ಟಲ್ಲಿ ಯಾವ್ದಾದ್ರು ವೀಕ್ ಇದೆ ಅಂತ ಟೆಸ್ಟ್ಗಳಲ್ಲಿ ನಮ್ಗೆ ಹೇಳಿದಾಗ ತಾನು ಓದಬೇಕು ಅಂತ ಅವಳ ಮನಸ್ಸಲ್ಲಿ ಇಟ್ಕೊಂಡು ಓದಿದಾಗ ಈ ಸಾಧನೆ ಮಾಡೇ ಮಾಡ್ತಾರೆ ಸರ್ ಯಾವುದೇ ಒಂದು ಮಗು. ನಮ್ಮ ಕಡೆಯಿಂದ ಕೂಡ ಲಾವಣ್ಯ ಮತ್ತಷ್ಟು ಮುಂದಿನ ಒಂದು ವಿದ್ಯಾಭ್ಯಾಸದಲ್ಲೂ ಕೂಡ ಇದೇ ರೀತಿ ಯಶಸ್ಸನ್ನು ಸಾಧಿಸಲಿ ಅಂತ ಕೇಳ್ತಾ, ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.